ಯಾರೋ ಪಕ್ಕದ ಮನೆಯವ್ರು ಹಾಕಿದ್ರು, ಯಾರೋ ಸ್ನೇಹಿತರು ಹಾಕಿದ್ರು, ಯಾರೋ ಹಾಕಿದ ತಕ್ಷಣ ನಾವು ಹಾಕ್ಬಿಡೋದಲ್ಲ. ಬಾಳೆ ಹಾಕಬೇಕು ಅಂದರೆ ಸ್ವಲ್ಪ ಸ್ಟಡಿ ಮಾಡಬೇಕು ಅದ್ರ ಬಗ್ಗೆ. ಯಾವ ಬಾಳೆ ಹಾಕಬೇಕು, ಎಲ್ಲ ಬಾಳೆಗೂ ಏಲಕ್ಕಿ ಫಸ್ಟ್ ಆಫ್ ಆಲ್ ನಿಮ್ಮ ಭಾಗದಲ್ಲಿ ಬೆಳೆಯೋದೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸಿಕ್ಕಾಬಟ್ಟೆ ಸಿಗಟೋಕ ಪ್ರಾಬ್ಲಮ್ಮು ಮತ್ತು ಸಿಕ್ಕಾಬಟ್ಟೆ ಪನಮ್ಮ ವಿಲ್ಡ್ ಪ್ರಾಬ್ಲಮ್ಮು. ಅದಕ್ಕೆ ಯಾವುದೂ ಆಪ್ಷನ್ನೇ ಇಲ್ಲ. ಯಾವುದೇ ಕೆಮಿಕಲ್ ಹಾಕಿದ್ರೂ ಹೋಗಲ್ಲ, ಏನು ಮಾಡಿದ್ರೂ ಹೋಗಲ್ಲ. ಲಕ್ಷಾನು ಗಂಟಲೆ ಜೋಬಿಂದ ದುಡ್ಡಂತೂ ಖಾಲಿ ಆಗುತ್ತೆ. ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇದೆ. ಪಾಯಿಂಟ್ ನಂಬರ್ 1, ಬಾಳೆ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಮಿನಿಮಮ್ 5 ಲಕ್ಷ ಮಾಡಬೇಕು. ಇಲ್ಲಾಂದರೆ ಬಾಳೆನೇ ಹಾಕ್ಬಾರ್ದು. ಲಕ್ಷಾನು ಗಂಟಲೆ ಕಳ್ಕೊಂಡಿದ್ದೀವಿ, ಕೋಟಿ ಗಂಟಲೆ ದುಡ್ದಿದ್ದೀರಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಕರೆಕ್ಟ್ ಟೈಮಿಗೆ ಬಾಳೆ ಹಾಕಿದ್ರೆ, ಕರೆಕ್ಟ್ ಟೈಮಿಗೆ ಹಾರ್ವೆಸ್ಟ್ ಮಾಡಿದ್ರೆ ನಿಮಗೆ ಎಕರೆಗೆ 5 ಲಕ್ಷ ಗ್ಯಾರಂಟಿ. ವೀಕ್ಷಕರೇ, ಎಲ್ಲರೂ ನಮ್ಮ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ, ಬಾಳೆ ಹಾಕಿ 1 ಲಕ್ಷ ಬಂತು, ಲಾಸ್ ಆಯಿತು, 2 ಲಕ್ಷ ಬಂತು ಅನ್ನೋರೇ ಜಾಸ್ತಿ ಜನ ಇದ್ದಾರೆ. 5 ಲಕ್ಷ ಮಿನಿಮಮ್ ನಾನು ಹೇಳ್ತಾ ಇರೋದು. ಒಳ್ಳೆ ರೇಟ್ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ನಾವಿವಾಗ ಸೆಕೆಂಡ್ಸೇ ತೊಗೊಳಲ್ಲ ಅಂತ ನಾವು ಹೇಳಿದ್ದೀರಿ. ಎಲ್ಲದಕ್ಕೂ ಫಸ್ಟ್ ಕ್ವಾಲಿಟಿನೇ ಕೊಡ್ತೀರಿ ಅಂತ ಹೇಳಿದ್ದೀರಿ. ಸೊ ನಿಮಗೆ ಇನ್ಕಮ್ 100% ಜಾಸ್ತಿ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ಕಮ್ ಬಗ್ಗೆ ಏನಕ್ಕೆ ಹೇಳ್ತಾ ಇದ್ದೀರಿ ಅಂದರೆ, ಫಸ್ಟು ಅದೇ ಮೇಯ್ನು. ಇಲ್ಲಿ ಬಂದಿರೋದು ಇನ್ಕಮ್ ಎಷ್ಟು ಬರುತ್ತೆ ನಮಗೆ ಎಕರೆಗೆ ಅನ್ನೋದೇ ಮೇಯ್ನು. ಸೊ ಬಾಳೆ ಕರೆಕ್ಟ್ ಟೈಮ್ಗೆ ಹಾಕಿದ್ರೇ ಬರೋದು ಕರೆಕ್ಟ್ ಇನ್ಕಮ್ಮು. ಸೊ ನಾನು ಹೇಳೋದು ಫಸ್ಟು ಭೂಮಿ ಸಿದ್ಧತೆ. ಎಲ್ಲರೂ ನೆಗ್ಲೆಕ್ಟ್ ಮಾಡೋದು ಇದನ್ನೇ. ನೀವು ಯಾವಾಗ ನೆಗ್ಲೆಕ್ಟ್ ಮಾಡ್ತೀರಾ 100% ಫೇಲ್ಯೂರ್. 90 ಅಲ್ಲ, 100% ಫೇಲ್ಯೂರ್. ಯಾವಾಗ ಸಾವಯವಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅಂತ ನೀವು ಡಿಸೈಡ್ ಮಾಡಿದ್ಮೇಲೆ ಫಸ್ಟ್ ಸ್ಟೆಪ್ಪೇ ನೀವು ಮಾಡಬೇಕಾಗಿರೋದು ಭೂಮಿ ಫೌಂಡೇಶನ್. ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ನೀವು ಪಾಯ ಹಾಕದೆ ಬಿಲ್ಡಿಂಗ್ ಕಟ್ಟಿದ್ರೆ ಗ್ಯಾರಂಟಿ ಬೀಳುತ್ತೆ. ಅದು ಆಪ್ಷನ್ನೇ ಇಲ್ಲ. ಯಾವ ಆರ್ಕಿಟೆಕ್ಟ್ ಆಗಲಿ, ಯಾವ ಇಂಜಿನಿಯರ್ ಆಗಲಿ, ಪಾಯ ಇಲ್ಲದೆ ಬಿಲ್ಡಿಂಗ್ ಕಟ್ತೀನಿ ಅಂದರೆ ಅದು 100% ಫೇಲ್ಯೂರ್. ಹಾಗಾಗಿ ಸಾವಯವ ಮಾಡ್ತೀನಿ ಅಂದರೆ ನೀವು ಯಾರ ಮಾತು ಕೇಳಬೇಡಿ. ಭೂಮಿ ಸಿದ್ಧತೆ ಇಲ್ಲದೆ ಮಾಡಿದ್ರೆ 100% ಫೇಲ್ಯೂರ್. ಹಾಗಾಗಿ ಯಾರ್ಯಾರು ನಮ್ಮ ಹತ್ರ ಟೈಅಪ್ ಮಾಡ್ಕೊತಾ ಇದ್ದೀರಾ, ನಾವು ಸೆಕೆಂಡ್ಸ್ ನಾವು ತೊಗೊಳಲ್ಲ, ಫಸ್ಟೇ ತೊಗೊಳ್ತೀರಿ ಅಂತ ಗ್ಯಾರಂಟಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಪದ್ಧತಿಲಿ ಮಾಡಿದ್ರೆ ನಿಮಗೆ 80 to 90% ಫಸ್ಟ್ ಕ್ವಾಲಿಟಿನೇ ಬರೋದು ಬೈ ಡಿಫಾಲ್ಟ್. ಏನು ಸರ್, ಬರೋದೇ 100% ನಿಮಗೆ ಗ್ಯಾರಂಟಿ ಕೊಡ್ತೀನಿ. 80% ಫಸ್ಟ್ ಕ್ವಾಲಿಟಿನೇ ಬರೋದ್ರಿಂದ ನಾವೇ ಇವಾಗ ತೊಗೊಳೋ ಬೈಬ್ಯಾಕ್ಗೆ ನಾವು ಪ್ಲ್ಯಾನ್ ಮಾಡ್ತಿರೋದು. ಏನಕ್ಕೆ ಅಂದರೆ, ಜಾಸ್ತಿ ದುಡ್ಡು ಕೊಟ್ಟು ಫಸ್ಟಿಂದ ಮಾಡಬೇಕು. ಜೂನಲ್ಲೇ ಸ್ಟಾರ್ಟ್ ಮಾಡಬೇಕು ಎಲ್ಲರೂ. ಇವಾಗ ನಮ್ಮ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಎಲ್ಲ 500 ಎಕರೆ ನಾವೇನು ಟೈಅಪ್ ಮಾಡ್ತಾ ಇದ್ದೀರಿ, ಈ ಥರ ನೆಕ್ಸ್ಟ್ 3 ತಿಂಗಳು 10 ಕಡೆ ನಡೆಯುತ್ತೆ, 20 ಕಡೆ ನಡೆಯುತ್ತೆ. ಎಲ್ಲರಿಗೂ ಒಂದೇ ಮಾತು ಹೇಳೋದು, ನಾನು ಹೇಳೋ ಕಾನ್ಸೆಪ್ಟ್ ಏನು ಅಂದರೆ, ನಾವು ನಾಟಿ ಮಾಡ್ತಾ ಇರೋದು 60 ದಿನದಲ್ಲೇ, ಹಾರ್ವೆಸ್ಟ್ ಮಾಡೋದು 100 ದಿನದಲ್ಲಿ. ಅಂದರೆ ನಾವು ಜೂನಲ್ಲೇ ನಾವು ಸೆಣಬು ಮತ್ತು ಡಯಂಚಾ ಎರಡೂ ಸಿಕ್ಕಿದ್ರೆ ಓಕೆ. ಇಲ್ಲಾಂದರೆ ಸೆಣಬು ಒಂದೇ ಹಾಕಿ 25 kg ಹಾಕಬೇಕು ಒಂದು ಎಕರೆಗೆ. 25 kg. ಏನಕ್ಕೆ ಸೆಣಬೆ ಹಾಕಬೇಕು? 8 ಥರ ಬೇರೆ ಬೇರೆ ಧಾನ್ಯಗಳು ಹಾಕ್ಬಾರ್ದು. ಎಲ್ಲ ಹಾಕ್ಬೋದು, ಎಲ್ಲ ಒಳ್ಳೆಯದೇ. ಬಟ್ ಎಷ್ಟೊಂದು ಸತಿ ಏನಾಗುತ್ತೆ ಅಂದರೆ, ನನ್ನ ಅನುಭವದಲ್ಲಿ ಎಷ್ಟೊಂದು ಕಡೆ 4-5 ಕಾಳು ಹುಟ್ಟೋದೇ ಇಲ್ಲ. ಡಿಪೆಂಡ್ ಆನ್ ಅದು ಬೀಜ ಸರಿ ಇಲ್ಲದೆ ಇರ್ಬೋದು, ವೆದರ್ ಇರ್ಬೋದು. ಜಾಸ್ತಿ ಮಳೆ ಬಂದರೆ ಒಂದು ಬೀಜ ಹುಟ್ಟಲ್ಲ, ಜಾಸ್ತಿ ಬಿಸಿಲಾದರೆ ಒಂದು ಬೀಜ ಹುಟ್ಟಲ್ಲ. ಎಲ್ಲದಕ್ಕಿಂತ ಗೊಬ್ಬರದ ಗಿಡ ಅಂತ ಕರೆಯೋದೇ ಡಯಂಚಾ ಮತ್ತು ಸೆಣಬು. ಅದಿರೋದೇ ಗೊಬ್ಬರ ಮಾಡೋಕ್ಕೆ. ಸೊ ಹಾಗಾಗಿ ಬೇರೆದೆಲ್ಲ ಹಾಕಿದ್ರೆ ಒಳ್ಳೆಯದು. ಬಟ್ ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳೋದು 25 kg. ಸರ್ 5 kg ಆಗದೆ 8 kg ಆಗದೆ ತಿರ್ಗಾ ತಪ್ಪು ಮಾಡಬೇಡಿ. 25 kg ಡಯಂಚಾ ಇಲ್ಲ ಸೆಣಬು ಹಾಕಲೇಬೇಕು. ಕರೆಕ್ಟಾಗಿ ಒಂದೊಂದು ಕಡೆ ಒಂದೊಂದು ಥರ ಮಳೆ ಬರುತ್ತೆ. ಮಳೆ ನೋಡಿಕೊಂಡು ಜೂನಲ್ಲಿ ಸ್ಟಾರ್ಟ್ ಮಾಡಿದ್ರೆ 45 ದಿನ ನಿಮಗೆ ಕಟಾವಾಗುತ್ತೆ. ಹೂವು ಬರೋ ಸ್ಟೇಜಲ್ಲಿ 45 ದಿನ ಆಗ್ಬೋದು, 50 ದಿನ ಆಗ್ಬೋದು. ಹೆಚ್ಚು ಕಮ್ಮಿ ನೋಡಿಕೊಂಡು, ಮಳೆ ಇರ್ಬೋದು, ನಿಮಗೆ ರೋಟೋವೇಟ್ರ್ ಬರೋಕ್ಕಾಗದೇ ಇರ್ಬೋದು. ಹೆಚ್ಚು ಕಮ್ಮಿ 10 ದಿನದಲ್ಲಿ ನೀವು ಅದನ್ನು ರೋಟೋವೇಟ್ರ್ ಮಾಡಬೇಕಾಗುತ್ತೆ. ಎಸ್, 45 ದಿನದಲ್ಲಿ ಆಗುತ್ತೆ. ಇದು ಜೂನಲ್ಲೇ ಮಾಡಬೇಕಾ? ತಿರ್ಗಾ ಜುಲೈಯಲ್ಲಿ ಮಾಡಬಾರ್ದಾ? ಇಲ್ಲ. ನಮ್ಮ ಹತ್ರ ಯಾರ್ಯಾರು ಟೈಅಪ್ ಆಗ್ತಾ ಇದ್ದೀರಾ ಎಲ್ಲರೂ ಜೂನಲ್ಲೇ ಮಾಡಬೇಕು. ಏನಕ್ಕಂದರೆ ನಾವು ಹಾರ್ವೆಸ್ಟು ಮುಂದಿನ ವರ್ಷಕ್ಕೆ ನಾವು ಬರೀ 100 ದಿನ ಮಾತ್ರ ಹಾರ್ವೆಸ್ಟ್ ಮಾಡೋದು. ಕರೆಕ್ಟಾಗೆ ನಮ್ಮ ಹತ್ರ ಟೈಅಪ್ ಆದಾಗ ನಿಮಗೆಲ್ಲ ಡೇಟ್ಸ್ ಎಲ್ಲ ಕೊಟ್ಬಿಡ್ತೀರಿ. ಇದೇ ಟೈಮ್ಗೆ ನೀವು ನಾಟಿ ಮಾಡಬೇಕು, ಇದೇ ಟೈಮ್ಗೆ ನೀವು ಹಾರ್ವೆಸ್ಟ್ ಮಾಡಬೇಕು. ಆಮೇಲೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಏನಾಗಿದೆ ಅಂದರೆ, ಈ 10 ವರ್ಷ 20 ವರ್ಷ ಈ ನಾರ್ಮಲ್ ರೈತರಿಗಿಂತನೂ ಫಸ್ಟ್ ಟೈಮರ್ಸ್ ಎಲ್ಲ ಜಾಸ್ತಿ ಸಕ್ಸಸ್ ಆಗ್ಬಿಟ್ಟಿದ್ದಾರೆ ನನ್ನ ಈ ಲಾಸ್ಟ್ 5 ವರ್ಷದಲ್ಲಿ. ಏನು ಸರ್, ಇದು ನನಗೆ ತುಂಬ ಕನ್ಫ್ಯೂಷನ್ ಆಯಿತು. ಅಲ್ಲಿಗೆ ಬಂದೆ. ಏನಕ್ಕೆ ನಿಜವಾಗ್ಲೂ ಸತ್ಯವಾದ ಮಾತು. ಈ 10 ವರ್ಷದಿಂದ ಹುಟ್ಟಾಗಿಂದ ರೈತರಾಗಿರೋರ್ಗಿಂತ ಫಸ್ಟ್ ಟೈಮ್ ಮಾಡಿದವರೆಲ್ಲ ಪಕ್ಕ ಸಕ್ಸಸ್ಸು. ಇಷ್ಟೇ ಏನಂತ ನಾನೆಲ್ಲ ನೋಡಿದಾಗ, ನಾವು ಹೇಳಿದ ಪದ್ಧತಿ ಕರೆಕ್ಟಾಗಿ ಮಾಡಿರೋರು, ಏನು ಗೊತ್ತಿಲ್ಲದೆ ಇರೋರು, ಅವ್ರಿಗೇನು ಗೊತ್ತಿಲ್ಲ, ನಾವು ಹೇಳಿದ್ದನ್ನೆಲ್ಲ ಕರೆಕ್ಟಾಗಿ ಮಾಡಿದ್ರು. ಇಲ್ಲಿ ಏನಾಯಿತು, ರೈತರಿಗೆ ಪಕ್ಕದವರು ಶೈತಾನ್ಕಿದ್ದಾರೆ ಅಂದರೆ ಬಗಲ್ ಮೇಹೆ ಅಂತೆ.
ಪಕ್ಕದವರೇ ನಮ್ನ ಹಾಳು ಮಾಡೋದು. ಒಡಿಯಾ ಇನ್ನೊಂದು ಸ್ವಲ್ಪ ಏನಾಗಲ್ಲ ಅಂತಾರೆ. ನಾವು ಹೇಳ್ತೀರಿ ಬೆಡ್ ಮಾಡಬಾರ್ದು ಅಂತ. ಮಾಡಿ, ನಾನು ಬೆಳೆದಿದ್ದೀನಿ, ನಾನೇನಾರು ಹೇಳೋಕ್ಕೋದೆ ನಾವು 30 kg ಬೆಳೆದಿದ್ದೀರಿ ಹೇಳೋಕ್ಕೆ. ಮಾಡಿ ಸರ್, ಯಾಕಂದರೆ ಇನ್ನು ಜಾಸ್ತಿ ಏನು ಹೇಳೋಕ್ಕಾಗಲ್ವಲ್ಲ. ಹಾಗಾಗಿ ದಯವಿಟ್ಟು ಪದ್ಧತಿ, ಇವಾಗ ನಮ್ಮದು ಆ್ಯಪನ್ನು ಡೌನ್ಲೋಡ್ ಮಾಡ್ತೀರಿ, ಯಾರನ್ನೂ ಕೇಳಬೇಕಾಗಿಲ್ಲ, ಅವ್ರಿಗೇನು ಹೇಳ್ಕೊಡ್ಬೇಕಾಗಿಲ್ಲ, ಇನ್ನೊಬ್ರಿಗೇನು ಹೇಳ್ಕೊಡ್ಬೇಕಾಗಿಲ್ಲ. ಎಲ್ಲದಕ್ಕೂ ನಾನೇ. ಇವಾಗ ಏನಾಗುತ್ತೆ ಅಂದರೆ, ನಾನು ಒಂದು ಹೇಳಿ ಒಬ್ರಿಗೆ ಹೇಳಿರ್ತೀನಿ, ಅವ್ರು ಇನ್ನೊಬ್ರಿಗೆ ಹೇಳೋ ಅಷ್ಟರಲ್ಲಿ 80 ಭಾಗ ಚೇಂಜ್ ಆಗ್ಬಿಟ್ಟಿರುತ್ತೆ, 20 ಭಾಗ ಚೇಂಜ್ ಆಗ್ಬಿಟ್ಟಿರುತ್ತೆ. ಸೊ ನೆಕ್ಸ್ಟ್ ಇನ್ನೊಬ್ರು ಹತ್ರ ಇನ್ನೊಬ್ರು ಹತ್ರ ಹೇಳೋ ಅಷ್ಟರಲ್ಲಿ ಇನ್ನೂ 20% ಚೇಂಜ್ ಆಗ್ಬಿಟ್ಟಿರುತ್ತೆ. ಸೊ ಎಷ್ಟೊಂದು ಜನ ನಮ್ಮ ಡ್ರಮ್ಮಲ್ಲಿ 2 kg ಬೆಲ್ಲ ಹಾಕಿ ಅಂದರೆ ಯಾರು 5 kg ಹಾಕೋರು. ಸರ್ ಜಾಸ್ತಿ ಉತ್ಪತ್ತಿ ಆಗ್ಬಿಡ್ಲಿ ಸರ್, ಏನು ಮಾಡೋದು ಆಗಲ್ಲ. ಸೊ ನಮ್ಮ ಪದ್ಧತಿ ಏನು ಅಂದರೆ ಇದೆಲ್ಲ ಸೈಂಟಿಫಿಕ್. ನಾವೆಲ್ಲ ಹೇಳಕ್ಕೆ ಹೋದರೆ ನಿಮ್ಗೆ ಅರ್ಥ ಆಗಲ್ಲ, ಬೋರ್ ಆಗುತ್ತೆ. ಹಾಗಾಗಿ ಸಿಂಪಲ್ ಕಾನ್ಸೆಪ್ಟ್ ಹೇಳಿದ್ದೀನಿ, ಅದನ್ನು ಜಸ್ಟ್ ಫಾಲೋ ಮಾಡಿದ್ರೆ ಸಾಕು. ಸೊ ತಿರ್ಗಾ ಹಿಂದಕ್ಕೆ ಬರೋಣ. 2 ತಿಂಗಳು ನಾವು ಜೂನ್ ಆ್ಯಂಡ್ ಜುಲೈ ಹಸಲೆ ಗೊಬ್ಬರ ಮಾಡಲೇಬೇಕು. ಸ್ಟಾರ್ಟಿಂಗಲ್ಲಿ ನಾವು 1 ಎಕರೆಗೆ 3 ಟ್ರ್ಯಾಕ್ಟರ್ ಲೋಡು ದನದ ಗೊಬ್ಬರ ಒಂದು ಕಡೆ ಇಟ್ಕೊಬೇಕು. ಅದನ್ನು ಸೂಪರ್ ಕಾಂಪೋಸ್ಟ್ ಅಂತೀವಿ ನಾವು. ಅಂದರೆ ಅದೆಲ್ಲ ಫುಲ್ಲು ಏನು ನಿಮಗೆ ತೊಪ್ಪೆ ಇರುತ್ತೆ, ಎಲ್ಲ ಪುಡಿ ಆಗೋಗುತ್ತೆ. ಫುಲ್ಲು ಒಳ್ಳೆ ಘಮ ಅಂತ ವಾಸನೆ. ಅದು ಪ್ಯೂರ್ ಕಾರ್ಬನ್, ಪಕ್ಕಾ ಕಾರ್ಬನ್. ನಿಮಗೆ 1 ಲಕ್ಷ ಕೊಟ್ಟರು ಸಿಗಲ್ಲ. ನಾವು ಅದನ್ನು ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ತೀರಿ, ಯಾಕಂದರೆ ಅದು ನಿಜವಾಗ್ಲೂ ಚಿನ್ನ ಅಷ್ಟು ಬೆಲೆ ಅದು. ಅದನ್ನು ನಾವು ಮಾಡ್ಕೊಂಡು ಹಾಕಿದಾಗ ನಿಮಗೆ 100% ಭೂಮಿ ಅಲ್ದಲ್ಲಿರೋಂಥ ಜೀವಾಣುಗಳು ಭೂಮಿನೂ ಚೆನ್ನಾಗಿ ಮಾಡುತ್ತೆ, ಸಾಫ್ಟ್ ಮಾಡುತ್ತೆ. ಗಿಡಕ್ಕೆ ಅವೈಲಬಲ್ ಫಾರ್ಮಲ್ಲಿ ಸಿಗುತ್ತೆ, ಏನು ಎಲ್ಲ ಥರ ಬೇಕಾಗಿರೋಂಥ NPK ಇರ್ಬೋದು, ಮೈಕ್ರೋ ನ್ಯೂಟ್ರಿಯೆಂಟ್ ಸಿಗುತ್ತೆ ನಾಟಿ ಮಾಡೋವಾಗ. ಸೊ ಅದನ್ನು ನಾವು 45 ದಿನದಲ್ಲಿ ಈ ಕಡೆ ಸೆಣಬು ಡಯಂಚ ಹಾಕಿದ್ವಿ, ಈ ಕಡೆ ದನದ ಗೊಬ್ಬರ ಅದನ್ನು ಗೊಬ್ಬರ ಮಾಡ್ಕೊಂಡ್ರಿ. ಸೊ ನಮಗೆ ಭೂಮಿ ಸಿದ್ಧತೆ ಆಯಿತು. ಆಮೇಲೆ ನಮಗೆ ಗೊಬ್ಬರನೂ ರೆಡಿ ಆಗಿದೆ. ಇವಾಗ ಜೂನ್ ಜುಲೈ ಆದಮೇಲೆ ಸೆಪ್ಟೆಂಬರ್ ಅಕ್ಟೋಬರಲ್ಲೇ ನಾಟಿ ಮಾಡಬೇಕು. ನಮಗೆ 60 ದಿನ ನಾಟಿ ಪೀರಿಯಡ್. ನೀವು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಾಟಿ ಮಾಡಿದ್ರೆ ಕರೆಕ್ಟಾಗಿ ನಮಗೆ ನೆಕ್ಸ್ಟ್ ಇಯರು ಹಬ್ಬದ ಟೈಮಿಗೆ ಬರುತ್ತೆ. ಲಕ್ಷ್ಮೀ ಹಬ್ಬ ಸ್ಟಾರ್ಟ್ ಆಗೋಕ್ಕೆ ಹೆಚ್ಚು ಕಮ್ಮಿ 10-15 ದಿನದಿಂದನೇ ನಿಮಗೆ ಒಳ್ಳೆ ರೇಟು. ಹಬ್ಬದ ಟೈಮಲ್ಲಿ ಸ್ಟಾರ್ಟ್ ಆದರೆ ನಿಮಗೆ ಕರೆಕ್ಟಾಗಿ 3 ತಿಂಗಳು 100 ಡೇಸು 100 ದಿನದಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಒಳ್ಳೆ ರೇಟ್ ಇರೋದ್ರಿಂದ 100% ನೀವು ಎಕರೆಗೆ 4-5 ಲಕ್ಷ ಮಿನಿಮಮ್ಮು. ಸ್ಟಾರ್ ಚೆನ್ನಾಗಿದ್ರೆ 10 ಲಕ್ಷನೂ ಮಾಡ್ಬೋದು. ಇಲ್ಲೇ ಎಲ್ಲ ನಮ್ಮ ಹಳೇ ಫಸ್ಟ್ ಅರ್ಥ ಜನ್ಮ ಸ್ಟಾರ್ಟ್ ಆಗಿದ್ದು ಸರ್ತೋಟದಲ್ಲೇ. ಅವ್ರನ್ನ ಇಂಟ್ರೊಡಕ್ಷನ್ ಕೊಡ್ತೀನಿ. ನಮ್ಮ ಇಬ್ಬರು ಇದ್ದಾರೆ ಫ್ರೆಂಡ್ಸು, ಬನ್ನಿ ಸರ್. ಸೊ ನಮ್ಮ ಫಸ್ಟ್ ಅರ್ಥ ನಾವೆಲ್ಲ ಬೆಂಗಳೂರಲ್ಲಿ, ನಾನು ಹೇಳಿದ್ನಲ್ಲ ಟೊಮೆಟೊನು ಬೆಳೆಗೆ ಗೊತ್ತಿರಲಿಲ್ಲ ಅಂತ, ಆ ದಿನಗಳಲ್ಲಿ ಬುಕ್ ಓದ್ತಾ ಇದ್ದೆ. ಸಿಕ್ಕಾಬಟ್ಟೆ ಬುಕ್ ಓದ್ತಾ ಮಣ್ಣಿನ ಬಗ್ಗೆ ಓದಿದೆ, ಜೀವಾಣುಗಳ ಬಗ್ಗೆ ಓದಿದೆ. ನಮ್ಮ ತಾಯಿನ ಈ ಕಡೆ ಮಸಾಜ್ ಮಾಡೋದು, ರಾತ್ರಿ ಎಲ್ಲ ಈ ಕಡೆ ಬುಕ್ ಓದೋದು. ಯಾಕಂದರೆ ಬೆಡ್ ರೆಸ್ಟಲ್ಲಿರೋವಾಗ ನಿಮಗೆ ಜಾಸ್ತಿ ಆಗ್ಬಿಡುತ್ತೆ, ಇದಾಗ್ಬಿಡುತ್ತೆ ಅಂತ ದಿನ ನಮ್ಮ ತುಪ್ಪ ಗಿಪ್ಪ ಗಂಜಲೆಲ್ಲ ಸೇರಿ ಕೊಟ್ಟಿದ್ರು. ಅದೆಲ್ಲ ಮಸಾಜ್ ಮಾಡೋದು, ಈ ಕಡೆ ಬುಕ್ ಓದೋದು. ಅವತ್ತಿನ ದಿನ ಒಂದು ಮೀಟಿಂಗಲ್ಲಿ ಇವ್ರು ಸಿಕ್ಕಿದ್ರು. ಅದಾದಮೇಲೆ ಅವ್ರ ಸ್ನೇಹಿತರು ಅವ್ರು ಸಿಕ್ಕಿದ್ರು. ಫಸ್ಟ್ ಟೈಮು ಅಲ್ಲೆಲ್ಲ ಪ್ರಯೋಗ ಮಾಡಿರೋವಾಗ ಸರ್ರು ಬಂದಿದ್ರು. ಇದೇನು ಸರ್ ಇದು, ಅವ್ರ ಕೈಯಲ್ಲೇ ಮಾತಾಡಿಸ್ತೀನಿ. ಸೊ ಅದಾದಮೇಲೆ ಫಸ್ಟ್ 1 ಎಕರೆ ಅವ್ರ ಹತ್ರನೇ ಮಾಡಿದ್ದು ಬಾಳೆ. ಅಲ್ಲಿಂದ ಬಾಳೆ ಜರ್ನಿ ಸ್ಟಾರ್ಟ್ ಆಗಿದ್ದು ನಾವು. ಬೆಳಗ್ಗೆನೇ ಹೊರಟು ಇಲ್ಲಿಗೆ ಬರಬೇಕು ಅಂತ ಸ್ವಲ್ಪ ತಡ ಆಯಿತು. ಸ್ವಲ್ಪ ನಮಗೂ ದಾರಿ ಗೊತ್ತಾಗದೇ ಕನ್ಫ್ಯೂಸ್ ಆಗಿ ಎಲ್ಲೆಲ್ಲ ಅಡ್ಡದಾರಿಯಲ್ಲೆಲ್ಲ ಬಂದ್ವಿ. ನಮ್ಮ ಕಿರಣ್ ಪ್ರಕಾಶ್ ಅವರು ನಮ್ಗೆ ಹೆಂಗೆ ಪರಿಚಯ ಆದರು ಅಂತಂದರೆ, ನಮ್ಮ ಸ್ನೇಹಿತರಿಗೆ ಒಂದು ಟ್ರೈನಿಂಗಲ್ಲಿ ಅವ್ರಿಗೆ ಪರಿಚಯ ಆಗಿದ್ರಂತೆ. ನಾವು ಅವಾಗಿಂದನೂ ಸ್ವಲ್ಪ ಸಣ್ಣದ್ರಿಂದ ಸಾವಯವದಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ. ನಮ್ಗೆ ಏನೋ ಅಂತ ಗೊತ್ತಿಲ್ಲ, ಸ್ವಲ್ಪ ಇಂಟ್ರೆಸ್ಟು ಜಾಸ್ತಿ. ಹಾಗೆ ನಾವೆಲ್ಲ ಮುಂಚೆ ಎಲ್ಲ ಕೆಮಿಕಲಲ್ಲಿ ಮಾಡ್ತಾಯಿದ್ವಿ. ನಮ್ಮ ಸ್ನೇಹಿತರಿಗೆ ಒಂದು ಟ್ರೈನಿಂಗಲ್ಲಿ ಪರಿಚಯ ಆಗಿ ಅವರು ನಮಗೆ ಮಳವಳ್ಳಿಯಲ್ಲಿ ಬೆಳ್ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೊಡ್ತಾಯಿದ್ರು ಅವರು. ಹಾಗಾಗಿ ಅವ್ರ ಜೊತೆ ನಾನು ಹೋಗಿದ್ದೆ ಅಲ್ಲಿ ಒಂದು ಸಲ ವಿಸಿಟ್ ಮಾಡೋಕ್ಕೆ. ಈಗ ಕೊಡ್ತಾಯಿದ್ದಾರೆ ನೋಡೋಣ ಬಾ ಅಂತಂದ್ಬಿಟ್ಟು ಕರ್ಕೊಂಡು ಹೋದ್ರು. ಆಗ ನಾನು ಅಂದೆ, ಅಲ್ಲಿ ನೀವು ಬೆಂಗಳೂರಿಂದ ಇಲ್ಲಿ ಬಂದು ಕೊಟ್ಟು ಹೋಗೋ ತನಕ ಪೆಟ್ರೋಲ್ ಚಾರ್ಜ್ಗೂ ಇಟ್ಕಲ್ವಲ್ಲ ನಿಮ್ಮ ಕಾರ್ಗೆ ಬಂದರೆ ನೀವು ಹೆಂಗೆ ಮೇಂಟೈನ್ ಮಾಡ್ತಾಯಿದ್ದೀರ ಅಂದಂತ. ಆವಾಗ ಅವರು ಇಲ್ಲ ನೀವು ಮಾಡಿ ಒಂದು ಸಲ ನಿಮ್ಮ ತೋಟ ವಿಸಿಟ್ ಮಾಡ್ತೀನಿ ಅಂತ ಆದ ತಕ್ಷಣ ಕರ್ಕೊಂಡು ಬಂದೆ ನನ್ನ ಜೊತೆಲೆ. ನಾನು ಪಪ್ಪಾಯ ಹಾಕಿದೆ. ಪಪ್ಪಾಯ ಕೊನೆ ಸ್ಟೇಜಿಗೆ ಬಂದುಬಿಟ್ಟಿತ್ತು. ಅವಾಗ ಇದಕ್ಕೆ ಬೇಡ, ನೀವು ಹೊಸ್ದಾಗಿ ಮಾಡಿ, ಹಾಗಾದರೆ ನಾನು ಏನಾದ್ರು ಒಂದು ನಿಮಗೆ ತೋರಿಸ್ಕೊಡ್ತೀನಿ ಕರೆಕ್ಟಾಗಿ ಅಂತಂದರು. ಸರ್ ಹಂಗಾಗಲ್ಲ, ನೀವು ಕರೆಕ್ಟಾಗಿ ಕೊನೆವರೆಗೂ ಇರ್ತೀನಿ ಅನ್ನೋದಾದ್ರೆ ಮಾತ್ರ ನಾನು ಮಾಡ್ತೀನಿ. ಎಷ್ಟೋ ಕಂಪ್ನಿಯವ್ರು ಬರ್ತಾರೆ ಹೋಯ್ತಾರೆ, ಇವತ್ತು ಬರ್ತಾರೆ, ನಾಳೆ ಇನ್ನೊಬ್ರು ಬರ್ತಾರೆ, ಇನ್ನೊಂದು ಮಾಡಿ ಅಂತಾರೆ, ಇನ್ನೊಬ್ಬ ಅವ್ನು ಸಿಗೋದೇ ಇಲ್ಲ, ಇನ್ನೊಂದು ಸಲ ಫೋನ್ ಟ್ರೈ ಮಾಡ್ತಾರೆ. ಇಲ್ಲ, ನಾನು ಕೊನೆ ತನಕ ಇರ್ತೀನಿ. ಆಮೇಲೆ ಇವ್ರು ಇಷ್ಟೇ ಎಲ್ಲ ಹೇಳಿದ್ರು, ನಮ್ಮ ತಾಯಿ ಕ್ಯಾನ್ಸರ್ ಬಂದಿತ್ತು, ನಾನು ಹಾಗಾಗಿ ಇದಕ್ಕೆ ಬಂದೆ, ನನಗೇನು ಇದ್ರ ಅವಶ್ಯಕತೆ ಇಲ್ಲ, ಸಮಾಜ ಏನೋ ಒಂದು ಬದಲಾವಣೆ ಮಾಡಬೇಕು ಅನ್ನೋ ಒಂದು ಆಸಕ್ತಿಯಿಂದ ಬಂದಿದ್ದೀನಿ, ನಾನು ವ್ಯಾಪಾರಕ್ಕೇನು ಬಂದಿಲ್ಲ ಅಂತ ಎಲ್ಲ ಹೇಳಿದ್ಮೇಲೆ ನನಗೆ ಸ್ವಲ್ಪ ನಂಬಿಕೆ ಬಂತು. ಆಗ ನೋಡಿಯಪ್ಪ 1 ಎಕರೆ ಜಮೀನು ನಿಮ್ಗೆ ಕೊಟ್ಬಿಡ್ತೀನಿ ನಾನು, ಅದರಲ್ಲಿ ಲಾಸ್ ಆದ್ರೂ ಪರವಾಗಿಲ್ಲ,
ಬಂದರು ಓಕೆ, ನಾನು ಅದು ಎಕ್ಸ್ಪೆಕ್ಟ್ ಮಾಡಲ್ಲ. ಅದರಲ್ಲಿ ನೀವೇನು ಮಾಡ್ತೀರ ಅದು ಮಾಡಿ, ನೀವು ಹೇಳ್ದಂಗೆ ನಾನು ಮಾಡ್ತೀನಿ, ನೀವು ಹೇಳ್ಕೊಟ್ಟಂಗೆ ನಾನು ಮಾಡ್ತೀನಿ ಅದನ್ನು ಅಂಥೇಳಿ ಒಂದೂವರೆ ಎಕರೆ ಜಮೀನ ಕಂಪ್ಲೀಟಾಗಿ ಅದಕ್ಕೂ ಅಂತ ಬಿಟ್ಬಿಟ್ಟು ಒಂದು ಕೆಮಿಕಲ್ ಗೊಬ್ಬರ ಹಾಕಿ ಪೆಸ್ಟಿಸೈಡ್ ಹೊಡಿಲಿಲ್ಲ ನಾವು. 1.5 ಎಕರೆ ಜಮೀನಲ್ಲಿ ಚೆನ್ನಾಗಿ ಬಂತು, ಒಳ್ಳೆ ರೇಟು ಸಿಕ್ತು, ಚೆನ್ನಾಗಾಯಿತು. ಅದಾದಮೇಲೆ ಅದು ಡೆಮೋ ಅಂತೇಳಿ ನಮ್ಮ ಹತ್ರ ಅವರು ಕಾಸ್ಟು ತಗೊಳ್ಳಿಲ್ಲ. ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ, ನಾನು ಧೈರ್ಯ ಮಾಡಿ ನನಗೊಂದು ಫೀಲ್ಡ್ ಕೊಟ್ಟಿದ್ದೀರಾ, ನೀವು ಅಮೌಂಟು ಕೊಡಬೇಡಿ ಅಂತೇಳಿ ನನಗೆ ಕಾಸ್ಟ್ ತಗೊಳ್ಳಿಲ್ಲ ಅವಾಗ. ಅದಾದಮೇಲೆ ನಾನು ಮತ್ತೆ 6 ಎಕರೆ ಜಮೀನಲ್ಲಿ ನೇಂದ್ರ ಬೆಳೆದೆ. ಚಿನ್ನಸ್ವಾಮಿ ಸರ್ ಬಂದಿದ್ದರು, ತುಂಬ ಚೆನ್ನಾಗಿ ಬೆಳೆದು ಒಂದು 15ರಿಂದ 17 kg ಗೊನೆಗಳಿತ್ತು. ಬಟ್ ನಮ್ಮ ದುರಾದೃಷ್ಟ ಗಾಳಿ ಬಂದು ಹೋದ ಸಲ ಮೇ ತಿಂಗಳು ಫಸ್ಟಲ್ಲೇ ಎಲ್ಲ ಬಿದ್ದೋಗ್ಬಿಡ್ತು. ತುಂಬ ಲಾಸ್ ಆಯಿತು, ಒಂದು 20-25 ಲಕ್ಷ ಲಾಸ್ ಆಯಿತು ನಮಗೆ. ಆಗ ಏನು ಮಾಡೋಕ್ಕಲ್ಲ, ರೈತರದ್ದು ಇದೇ ಪರಿಸ್ಥಿತಿ ಎಲ್ಲರದ್ದು, ಯಾರೂ ಅವ್ರ ಕೈಯಲ್ಲಿಲ್ಲ. ಏನಾದರೂ ಒಂದು ಆಗಿ ತೊಂದರೆ ಸಿಗೋಗಳೇ ರೈತರ ಪರಿಸ್ಥಿತಿ. ಹಾಗಾಗಿ ನಮಗೆ ಆ ಟೈಮಲ್ಲಿ ಹೆಂಗಾಯಿತು ಅಂತಂದರೆ, ಒಬ್ಬನೇ ಒಂದು ಎಷ್ಟೋ ಕಡೆ ಒಂದೊಂದು ಗಂಟೆ ಕೂತ್ಕೊಂಡು ತುಂಬ ಇದಾಗ್ಬಿಟ್ಟಿದ್ದೀವಿ, ಸಫರ್ ಆಗ್ಬಿಟ್ಟಿದ್ದೀವಿ. ನಮ್ಮ ಊರಿನಲ್ಲಿ ಎಲ್ಲ ಹೇಳ್ತಾಯಿದ್ರು, ಏನಪ್ಪ ಗಾಳಿಗೆ ಅಷ್ಟೊಂದೆಲ್ಲ ಬಿದ್ದೋದ್ರು, ಇನ್ನೂ ಧೈರ್ಯವಾಗಿ ತಿರುಗಾಡ್ತಾ ಇದೆ ಎಲ್ಲ ನೀನು ಅಂತಂತ. ಯಾಕಂದರೆ ಒಂದು ಕಾರಣ ಏನು ಅಂತಂದರೆ, ನಮಗೆ ಸ್ವಲ್ಪ ಕಡಿಮೆ ಖರ್ಚಲ್ಲಿ ಮಾಡಿದ್ವಿ. ಆ ಖರ್ಚು ನಮಗೆ ಸ್ವಲ್ಪ ಆಗ ಏನಾಯಿತು ಅಂದರೆ ಏನೋ ಒಂದು ಧೈರ್ಯ ಕೊಡ್ತು. ನಾವೇನೋ ಅಷ್ಟಾಗಿ ಖರ್ಚು ಮಾಡಿಲ್ವಲ್ಲ, ನೋಡೋಣ ಬಿಡಿ, ಜಮೀನಿದ್ರೆ ಇನ್ನೊಂದು ಸಲ ಬೆಳೆಯೋಣ, ಈ ವರ್ಷ ಇಲ್ಲ ನೆಕ್ಸ್ಟ್ ವರ್ಷ ಬೆಳೆಯೋಣ, ಭೂಮಿಯಲ್ಲಿ ಹೋಗಲ್ಲ, ಬೆಳೆ ಹೋಗುತ್ತೆ ಅಷ್ಟೇ ತಾನೇ, ಬೆಳೆಯೋಣ ಅಂದ್ಬಿಟ್ಟು ಧೈರ್ಯ ಮಾಡಿ 2ನೇ ಕುಳ ಬಿಟ್ಕೊಂಡಿದ್ವಿ. ಕಟಿಂಗ್ ಆಗ್ತಾಯಿದೆ ಸ್ವಲ್ಪ ಏನೋ ಅಷ್ಟೋ ನಮಗೆ ಸ್ವಲ್ಪ ಬಂತು ಈ ಸಲ, ಏನು ತೊಂದರೆ ಇಲ್ಲ. ಹಾಗಾಗಿ ಒಂದು ನಂಬಿಕೆ ಬಂತು. ಆದಮೇಲೆ ನಾವು ಸ್ವಲ್ಪ ಕೆಲವ್ರಿಗೆಲ್ಲ ಅಡ್ವೈಸ್ ಮಾಡಿದಾಗ ನಂಬುದ್ರಾ ನನ್ನ? ಇಲ್ಲ ಸರ್, ದಯವಿಟ್ಟು ನಾನು ಹೇಳ್ದಲ್ಲ ನಿಮಗೆ, 2,000 ರೂಪಾಯಿ ಇವರು ಕಾರ್ಗೆ ಪೆಟ್ರೋಲ್ ಹಾಕಿ ಬರ್ಬೇಕಾದ್ರೂ ಇವ್ರು ಸ್ವಂತ ಖರ್ಚಿಂದನೇ ಹಾಕಿ ಬರ್ಬೇಕಿತ್ತು. ಯಾವುದೇ ಲಾಭ ಇಟ್ಕೊಂಡೇನು ಬಂದಿಲ್ಲ, ಇವರು ವ್ಯಾಪಾರಕ್ಕೆ ಅಂತೇನು ಬಂದಿಲ್ಲ. ಇವರು ತಾಯಿ ಆರೋಗ್ಯ ಕೆಟ್ಟದ್ದು ಯಾವ ಕಾರಣಕ್ಕೆ, ಆ ಮೂಲ ಎಲ್ಲಿದೆ, ಎಲ್ಲಿಂದ ಸರಿ ಮಾಡಿದ್ರೆ ಎಲ್ಲಿ ರೋಗ ವಾಸಿ ಆಗುತ್ತೆ ಅನ್ನೋದನ್ನು ಇವರು ತುಂಬ ಆಳವಾಗಿ ಯೋಚನೆ ಮಾಡಿ ಸ್ಟಡಿ ಮಾಡಿ ಇವರು ಮಾಡ್ಕೊಂಡು ಬಂದಿರೋದು. ಇದು ಮಾರ್ಕೆಟಿಂಗ್ ಅಂತ ಅಲ್ವೇ ಅಲ್ಲ. ದಯವಿಟ್ಟು ನೀವು ಯಾರು ಮಾರ್ಕೆಟ್ ಮಾಡೋಕ್ಕೆ ಬಂದವ್ರೆ ಇಲ್ಲಿ ಏನೋ ಇವರು ಫಂಕ್ಷನ್ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡಿ. ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು, ಆರೋಗ್ಯಕರವಾದ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿರೋದು ಅವರು. ಹಾಗಾಗಿ ವ್ಯಾಪಾರ ಮಾಡಬೇಕಾದ್ರೆ ಅವರು ಎಲ್ಲ ಕೂತ್ಕೊಂಡು ಮೈಸೂರಲ್ಲೋ ಇನ್ನೊಂದು ಕಡೆನೋ ಬೆಂಗಳೂರಲ್ಲೋ ಅಂಗಡಿ ತೆರೆದ್ಬಿಟ್ಟು ಬಂದು ಮಾಡ್ಕೊಂಡು ಹೋಗ್ಬೋದಿತ್ತು. ಆ ಥರ ನಾವಿಲ್ಲಿ ನಿಮ್ಮ ಗುಂಡ್ಲುಪೇಟೆ ನಾವು ಇದೇ ಫಸ್ಟು ಈ ಜಮೀನು ಬಂದಿರೋದು. ಈ ಮೂಲೆ ಗಂಟೆ ನಾವು ಹುಡುಕಿ ಬರ್ಬೇಕು ಅಂತ ನಾವು ತಪ್ಪಾಗಿ ತಿಳ್ಕೊಬೇಡಿ, ಇದು ಮೂಲೆ ಇರ್ಬೋದು, ಬಟ್ ಅದು ಇಲ್ಲೂ ಒಳ್ಳೆಯ ಜಾಗನೇ, ನಮ್ಮ ಮೂಲೆ ಅದು. ಅವರು ಹೇಳೋ ಉದ್ದೇಶ ಏನು ಅಂದ್ರೆ, ಬೆಂಗಳೂರಿಂದ ಮೈಸೂರಿಗೆ ಬರೋವಾಗ ಅವ್ರು ಬೈತಾ ಇದ್ರು, ಸರ್ ಏನ್ ಸರ್ ನೀವು ಹುಚ್ಚಿಡ್ದಿದ್ಯಾ ನೀವು ಅಲ್ಲ ಇದು ಇಟ್ಕೊಳ್ಳಿ ನಾನು ಹೇಳಿ ಅಲ್ಲ ಫಸ್ಟು ಅವರು ನನಗೆ ಬೈತಾ ಇದ್ರು. ಎವ್ರಿ ಟೈಮ್ ಮೈಸೂರಿಗೆ ಹೋದಾಗ ಅವ್ರ ಜಮೀನು ಮೈಸೂರಿಂದ ಬರೀ 20 ಕಿಲೋಮೀಟ್ರು, ಮೈಸೂರಿಗೆ ಮುಂಚೆನೇ ಬೆಂಗಳೂರಿಂದ ಬರೋವಾಗ ಸಿಕ್ಬಿಡುತ್ತೆ. ಸರ್ ನೀವು ಪೆಟ್ರೋಲ್ ಹಾಕೊಂಡು ಅಲ್ಲಿಂದ ಬರ್ತಿರಲ್ಲ ಇಷ್ಟು ದೂರ, ಬುದ್ಧಿ ಕೆಟ್ಟಿದ್ಯಾ, ಇವೆಲ್ಲ ವರ್ಕ್ ಆಗಲ್ಲ, ಇವೆಲ್ಲ ನಾವು ಆರ್ಗ್ಯಾನಿಕ್, ನಾನು 10 ವರ್ಷದಿಂದ ಎಲ್ಲ ನೋಡಿಬಿಟ್ಟು ಸ್ವಲ್ಪ ಆರ್ಗ್ಯಾನಿಕ್ ಆಸಕ್ತಿ ಇತ್ತು. ಆಮೇಲೆ ಹೇಳ್ತಾ ಇದ್ರು ಅವರು, ಅಯ್ಯೋ ನೀವು ಯಾರೋ ಅವ್ರಿಗೆ ಹೇಳ್ತಿದ್ರಂತೆ, ಇವ್ರು ಯಾರೋ ಹುಚ್ಚಿಡ್ದೈತೆ, ಯಾರೋ ಹುಚ್ಚಿಡ್ದಿದೆ ಅವ್ರಿಗೆ, ಸುಮ್ಮನೆ ಬೆಂಗಳೂರಿಂದ ಬರ್ತಾರೆ, ಇಲ್ಲೇ ಇದ್ದಾರೆ ನೋಡಿ, ಅವರು ನಗ್ತಾ ಇದ್ದಾರೆ ಅಲ್ಲಿ. ಸೊ ಇವರೆಲ್ಲ ಕೂತ್ಕೊಂಡು ಮಾತಾಡೋರು, ಇವ್ರು ಯಾರೋ ಬರ್ತಾರೆ, ಏನೋ ಬ್ಲ್ಯಾಕ್ ಮನಿ ಇದೆಯೇನೋ, ಇನ್ನೂ ಫುಲ್ ಗೊತ್ತಿರಲಿಲ್ವಲ್ಲ ನನ್ನ ಬಗ್ಗೆ. ಸೊ ಅದಕ್ಕೆ ಏನೋ ಇಲ್ಲಿ ಬಂದು ಏನೋ ಮಜಾ ಮಾಡೋಕ್ಕೇನೋ ಮೋಸ್ಟ್ಲಿ ಎಂಜಾಯ್ ಮಾಡ್ತಾರೇನೋ ಡ್ರೈವ್ ಅನ್ಕೊತಿದ್ದು. ನಾನು ಹೇಳಿದೆ, ಸರ್ 1 ಎಕರೆ ಮಾಡ್ತಾಯಿದ್ದೀನಿ, ಇದು ಸಕ್ಸಸ್ ಆಗಲಿ, ಇದನ್ನು ನೋಡಿಕೊಂಡು ಲಕ್ಷಾಂತರ ಜನ ಮಾಡ್ತಾರೆ ಅಂತ ಅವತ್ತಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು. ಕಂಟಿನ್ಯೂ ಆಗ್ತಾ ಇದೆ, ಸಾವಿರಾರು ಜನ ಮಾಡಿದ್ದಾರೆ, ಸಾವಿರಾರು ಜನ ಲಕ್ಷಾಂತರ ಗಂಟಲೆ ದುಡ್ದಿದ್ದಾರೆ. ಈ ಸತಿ 500 ಎಕರೆ ನಾವು ಟೈ ಅಪ್ ಮಾಡ್ಕೊಳ್ಲೇಬೇಕು ಅಂತ ಧೈರ್ಯ ಕೊಟ್ಟಿದ್ದು ಸರ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಮಧುಸೂದನ್ ಸರ್, ಯಾಕಂದರೆ ಮಧುಸೂದನ್ ಅಂತ ಇದ್ದಾರೆ, ಅವರು ತುಂಬ ಚರ್ಚೆ ಮಾಡಿದ್ದೀರಿ. ನೀವು ಭೂಮಿ ಉದ್ಧಾರ ಮಾಡಿದ್ರಿ, ರೈತರು ಉದ್ಧಾರ ಆಗೋದು ಯಾವಾಗ ಅಂದರೆ ಜಾಸ್ತಿ ಆದಾಯ ಬಂದಾಗ, ಅವ್ರು ಆಗ್ತಾ ಇರೋ ಮೋಸ ಎಲ್ಲ ಯಾವಾಗ ನಿಲ್ಲುತ್ತೆ ಅವಾಗ ಅವರಿಗೆ 100% ಸಕ್ಸಸ್ ಆಗೋದು ಅಂತ. ಹಾಗಾಗಿ ಒಂದೇ ಆಪ್ಷನ್ನು ಸದ್ಯಕ್ಕೆ ಇವಾಗ ಏನು ಅಂದರೆ, ಖರ್ಚು ಕಮ್ಮಿ ಆಯಿತು, ಭೂಮಿ ಮುಂದಿನ ಪೀಳಿಗೆಗೆ ಭೂಮಿನೂ ಚೆನ್ನಾಗಾಯಿತು, ನಮ್ಮ ರೈತರಿಗೆ ಇಲ್ಲಿ ಮೋಸ ಸದ್ಯಕ್ಕೆ ಆಗ್ತಿರೋದು ಮಾರ್ಕೆಟಿಂಗಲ್ಲಿ, ಅದು ಒಂದು 100% ಇವಾಗ ನಾವು ಸೊಲ್ಯೂಷನ್ ಮಾಡಾಗಿದೆ. ನೀವು ಎಸ್ ಅಂದರೆ 500 ಎಕರೆ ಇರೋದು 5,000 ಎಕರೆ ಆಗುತ್ತೆ, ಅದಕ್ಕೂ ನಾವು ರೆಡಿ ಇದ್ದೀರಿ. ಇಡೀ ಇಂಡಿಯಾಗೆ ಸಪ್ಲೈ ಮಾಡೋಣ, ಇಲ್ಲಿಂದ ಇಡೀ ವರ್ಲ್ಡ್ಗೂ ಸಪ್ಲೈ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ನಿಮ್ಮ ಕೈಯಲ್ಲಿದೆ, ಇದು ನನ್ನ ಕೈಯಲ್ಲಿಲ್ಲ. ನಾನು ಆಲ್ರೆಡಿ ಹೇಳಾಯ್ತು, ನಾನು ಸೆಟ್ಲ್ ಆಗ್ಬಿಟ್ಟಿದ್ದೀನಿ. ಜಾಸ್ತಿ ತಲೆ ಕೆಟ್ಟರೆ ಶಿವ ಅಂತ ಮಲ್ಕೊಂಡ್ರು ಕೋಟ್ಯಾನ್ ಗಟ್ಟಲೆ ಆಸ್ತಿ ಮಾಡ್ಬಿಟ್ಟೆ, ಮಲ್ಕೊಂಡ್ಬಿಟ್ರೆ ಆರಾಮಾಗಿದೆ.
ಏನು ತೊಂದರೆ ಇಲ್ಲ. ಬಟ್ ಅದೆಲ್ಲ ನನಗೆ ಬೇಕಾಗಿರೋದು ಪ್ರತಿಯೊಬ್ಬರು, ನಾನು 0 ಸ್ಟಾರ್ಟ್ ಮಾಡಿ ಕೋಟಿ ಮಾಡಿದೆ, ಈ ಪ್ರತಿಯೊಬ್ಬರು ರೈತರು ಕೋಟ್ಯಾಧೀಶ್ವರ ಆಗಬೇಕು, ರೈತರಿಗೆ ಆಗ್ತಾರಂತ ಅನ್ಯಾಯ ಸ್ಟಾಪ್ ಆಗಬೇಕು, ಗತ್ತಾಗಿ ಓಡಾಡಬೇಕು. ನಮ್ಮ ರೈತರು ಅನ್ನೋದೇ ನನ್ನ ಆಸೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಪ್ರತಿಯೊಬ್ಬರು ರೈತರು ಸಕ್ಸಸ್ಫುಲ್ ಫಾರ್ಮರ್ ಆಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ, ಆಮೇಲೆ ಪ್ಲೇಸ್ಟೋರಲ್ಲಿ ನಮ್ಮ ಆ್ಯಪ್ ಫಸ್ಟ್ ಅರ್ತ್ ಫಾರ್ಮರ್ಸ್ನ ಡೌನ್ಲೋಡ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.